ಇನ್ನು ಮರಾಠಿಗರು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದ್ದಂತಹ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2 ದಿನಗಳ ಹಿಂದೆ ಮಹಾದೇವಪ್ಪ ಅವರು ದೂರು ಕೊಟ್ಟಿದ್ರು. ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಒಂದು ದೂರು ಕೊಟ್ಟಿದ್ರು. ಈ ದೂರಿಗೆ ಸಂಬಂಧಪಟ್ಟಂತೆ ಅನೇಕ ಆರೋಪಿಗಳಿದ್ರು. ಆ ಒಂದು ಬಸ್ ಅನ್ನು ನೋಡ್ತಾ ಇದ್ರೆ ಸರಿಸುಮಾರು 15ರಿಂದ 20 ಜನ ಇದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ಆದರೆ ಅರೆಸ್ಟ್ ಆಗ್ತಾ ಇರುವಂಥದ್ದು ಬೆರಳೆಣಿಕೆಯಷ್ಟು ಆರೋಪಿಗಳು ಮಾತ್ರ. ಕೇವಲ ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಅರೆಸ್ಟ್ ಆಗ್ತಾ ಇದ್ದಾರೆ. ಈಗ ಮತ್ತೋರ್ವ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಇನ್ನು ಕೇಸ್ ದಾಖಲಿಸಿಕೊಂಡು ಅಪ್ರಾಪ್ತ ಸೇರಿ ಒಟ್ಟು 4 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಮತ್ತೊಬ್ಬ ಆರೋಪಿ ಮೋಹನ್ ಹಂಚಿನಮನಿ 25 ವರ್ಷ ವಯಸ್ಸು, ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೋಹನ್ ಸೇರಿ ಇದುವರೆಗೆ 5 ಜನ ಆರೋಪಿಗಳು ಮಾತ್ರ ಬಂಧನವಾಗಿದ್ದಾರೆ. ಮಿಕ್ಕವರು ಈ ಟೆರರಿಸ್ಟ್ಗಳ ರೀತಿಯಲ್ಲಿ ಬಂದು, ಭಯೋತ್ಪಾದಕರಂತೆ ಬಂದು, ಗೂಂಡಾಗಳಂತೆ ಬಂದು ಬಸ್ ತಡೆದು ಹಲ್ಲೆ ಮಾಡಿದ್ರಲ್ವೇನ್ರಿ. ಯಾರ್ಯಾರಿದ್ರು ಅಂತ ಮೊಬೈಲ್ ಕ್ಯಾಮ್ರಾದಲ್ಲಿ ಯಾರ್ಯಾರು ಸೆರೆಯಾಗಿದ್ರು ಅಂಥವರನ್ನು ಅರೆಸ್ಟ್ ಮಾಡದೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳದೆ ಈವರೆಗೂ ಪೊಲೀಸರು ಏನು ಮಾಡ್ತಾ ಇದ್ದಾರಪ್ಪ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗುತ್ತೆ. ಇದರ ಜೊತೆಗೆ ಒಂದು ಪೋಕ್ಸೋ ಕೇಸ್ ದಾಖಲು ಮಾಡಬೇಕಂತಂದರೆ ಸಹಜವಾಗಿ ಒಂದು ಕಾಮನ್ ಸೆನ್ಸ್ ಇರಬೇಕಾಗತ್ತೆ. ಯಾಕಂದರೆ ಯಾವುದೇ ಒಂದು ಗಂಭೀರವಾದಂತಹ ಪ್ರಕರಣವನ್ನು ದಾಖಲು ಮಾಡಬೇಕಂತಂದರೆ ಆ ಪೊಲೀಸ್ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಈ ಪ್ರಕರಣ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಮಹಾದೇವಪ್ಪ ಅವರ ಮೇಲೆ ಆದಂತಹ ಹಲ್ಲೆ ಏನಿದೆ, ಆ ಹಲ್ಲೆ ಸಂದರ್ಭದಲ್ಲಿ ಅವರು ಹಲ್ಲೆ ಮಾಡಿರುವಂತಹ ಒಂದು ಕಾರಣನೇ ಬೇರೆ, ಆದರೆ ಸಂಪೂರ್ಣ ಪ್ರಕರಣ ಟ್ವಿಸ್ಟ್ ಆಗಿದ್ದೇ ಬೇರೆ, ಅವರ ಮೇಲೆ ಪ್ರಕರಣ ದಾಖಲಾಗಿದ್ದೇ ಬೇರೆ. ಅನೇಕ ರಾಜಕಾರಣಿಗಳನ್ನು ನಾವು ನೋಡ್ತೀವಿ, ಪೋಕ್ಸೋ ಕೇಸ್ಗಳು ದಾಖಲಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೈ ಚೆಲ್ಲಿ ಕುಳಿತುಕೊಂಡು ಬಿಡ್ತಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಏಕಾಏಕಿ ರಾತ್ರೋರಾತ್ರಿ ಪೋಕ್ಸೋ ಕೇಸ್ ದಾಖಲಾಗಿ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಇದೇ ರೀತಿಯಾಗಿ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರ ಮೇಲೆ ಏನಾದರೂ ಪ್ರಕರಣ ದಾಖಲಾಗಿದ್ದರೆ ರಾತ್ರೋರಾತ್ರಿ ಅರೆಸ್ಟ್ ಆಗಿಬಿಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಈಗ ಮರಾಠಿಯಲ್ಲಿ ಮಾತನಾಡುವಂಥ ಯಾವ ಪುಂಡರು ಹಲ್ಲೆ ಮಾಡಿದ್ರು ಒಂದೊಂದಾಗಿ ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಅರೆಸ್ಟ್ ಆಗ್ತಾ ಇದ್ದಾರೆ. ಈಗ ಮತ್ತೋರ್ವ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಇನ್ನುಳಿದ ಆರೋಪಿಗಳು ಎಲ್ಲಿ ತಲೆಮರೆಸ್ಕೊಂಡ್ರು ಅಂತ? ಸಂತೋಷ್, ಈಗ ಕನ್ನಡ ಮಾತಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಆರೋಪಿಯನ್ನ ಮಾರಿಯಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಅಷ್ಟೇ ಏನೋ ಪ್ರಮುಖವಾಗಿ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದರಲ್ಲಿ ಓರ್ವ ಅಪ್ರಾಪ್ತ ಬಾಲಕಿ ಸೇರಿದಂತೆ 3 ಕೂಡ ಏನು ಹಲ್ಲೆ ಮಾಡಿದಂತ ಅರೆಸ್ಟ್ ಆಗಿದ್ರು. ಇವತ್ತು ಮತ್ತೊಬ್ಬ ಆರೋಪಿಯಾದಂತ ಮೋಹನ್ ಹಂಚಿಮನಿಯನ್ನು ಕೂಡ ಈಗ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೋಹನ್ ಸೇರಿದಂತೆ ಒಟ್ಟು ಇಲ್ಲಿವರೆಗೆ 5 ಜನ ಆರೋಪ ಬಂಧಿಸಿದಂತಾಗುತ್ತೆ. ಏನ್ ಕಂಡಕ್ಟರ್ ಹೇಳಿದ ಪ್ರಕಾರ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಏನು 15ರಿಂದ 20 ಜನ ಇದ್ರು ಅನ್ನುವಂತ ಒಂದು ಹೇಳಿಕೆನ ಮಾಧ್ಯಮಗಳ ಮುಂದೆ ಆತ ಕೊಟ್ಟಿದ್ದ. ಅದೇ ಏನು ನಿಖರವಾಗಿ ಈಗ ಪೊಲೀಸರು 5 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನಷ್ಟು ಆರೋಪಿಗಳನ್ನ ಬಂಧಿಸೋದಕ್ಕೆ ಅಂದ್ರೆ ಅವ್ರ ಪತ್ತೆ ಕಾರ್ಯ ಕೂಡ ಈಗ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ಇದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಕಂಡಕ್ಟರ್ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಗಡಿ ಜಿಲ್ಲೆಯಲ್ಲಿ ಈಗ ಒಂದು ಬಿಗ್ವಿನ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕರ್ನಾಟಕ ಮಹಾರಾಷ್ಟ್ರದ ಮಧ್ಯೆ ಒಂದು ಭಾಷಾ ವಿವಾದ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಶಿವಸೇನೆ ಪುಂಡರು ಮಹಾರಾಷ್ಟ್ರದಲ್ಲಿ ಪುಂಡಾಟವನ್ನು ಮುಂದುವರಿಸಿದ್ದಾರೆ. ಕರ್ನಾಟಕದ ಬಸ್ಗಳನ್ನು ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಅಲ್ಲಿನ ಏನು ಮಹಾರಾಷ್ಟ್ರ ಬಸ್ಗಳನ್ನ ಕರ್ನಾಟಕ ಕಳಿಸುವಂತ ಬಸ್ ಎಲ್ಲವನ್ನು ಕೂಡ ಈಗ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಕರ್ನಾಟಕದಿಂದ ಏನು ಮಹಾರಾಷ್ಟ್ರ ಹೋಗುವಂತ ಎಲ್ಲಾ ಬಸ್ಗಳು ಕೂಡ ಈಗ ಮಹಾರಾಷ್ಟ್ರ ಕೂಡ ಹೋಗ್ತಾ ಇದಾವೆ. ಸೊ ಈ ಒಂದು ಬೆಳಗಾವಿಯಲ್ಲಿ ನಿರಂತರವಾಗಿ MES ಪುಂಡರು ಏನು ಗುಂಡಾಗಿರ್ದಿ ಮಾಡ್ತಾ ಇದಾರೋ ಅಂತವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನು ಸರ್ಕಾರ ಕೂಡ ದಿಟ್ಟವಾದ ಕ್ರಮ ತೆಗೆದುಕೊಂಡಾಗ ಮಾತ್ರ ಗಡಿಭಾಗದಲ್ಲಿ ಇಂಥ ಒಂದು ಉದ್ವಿಗ್ನ ಮತ್ತು ಶ್ವೇತಮಯ ವಾತಾವರಣ ಸೃಷ್ಟಿ ಮಾಡುವಂತ ಕಿಡಿಗೇಡಿಗಳು ಒಂದು ಏನು ಅವರ ತಮ್ಮ ಚಟುವಟಿಕೆ ಬ್ರೇಕ್ ಬೀಳುತ್ತೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.